ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಪ್ರೀತಿಯ ವರುಣ್ಗೌಡ. ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ನಾವು ಹೊರಟಿರೋಂಥ ಪ್ಲೇಸ್ ಬಂದು ಕುಂತಿ ಬೆಟ್ಟ. ಈ ಬೆಟ್ಟವನ್ನು ಎಕ್ಸ್ಪ್ಲೋರ್ ಮಾಡ್ತಾ ಇದ್ರ ಇತಿಹಾಸನ ತಿಳಿಸ್ತಾ ವಿಡಿಯೋನ ಮುಂದುವರಿಸ್ತೀವಿ. ವಿಡಿಯೋನ ಕೊನೆವರೆಗೂ ನೋಡಿ. ಈ ಪ್ಲೇಸ್ ಲೊಕೇಟ್ ಆಗಿರೋದು ಮಂಡ್ಯ ಜಿಲ್ಲೆ ಪಾಂಡವಪುರ ತಾಲೂಕು ದೇವಗೌಡನಕೊಪ್ಪಲು ಗ್ರಾಮದ ಸಮೀಪದಲ್ಲಿ ಈ ಬೆಟ್ಟ ನೆಲೆ ನಿಂತಿದೆ. ಹಾಗೂ ಇಲ್ಲಿನ ಕಥೆ ಒಂದಿದೆ. ಮಹಾಭಾರತದ ಪಾಂಡವರು ಹೊರಗಿನ ಮನೆಯಿಂದ ಬಂದು ರಾಜ್ಯವನ್ನು ತ್ಯಜಿಸಿ ಇಲ್ಲಿ ಭಿಕ್ಷಾಟನೆಯನ್ನು ಮಾಡ್ತಾ ಇಲ್ಲಿ ಆಹಾರವನ್ನು ಸೇವಿಸ್ತಾ ಇರ್ತಾರೆ. ಹಾಗೂ ಇಲ್ಲಿದ್ದ ಒಬ್ಬ ರಾಕ್ಷಸ ಬಕಾಸುರನನ್ನು ಭೀಮ ವಧೆ ಮಾಡ್ತಾನೆ. ಕುಂತಿ ಪಾಂಡವರು ಇಲ್ಲಿದ್ದ ಕಾರಣದಿಂದ ಈ ಬೆಟ್ಟಕ್ಕೆ ಕುಂತಿ ಬೆಟ್ಟ ಎಂಬ ಹೆಸರು ಬಂದಿದೆ ಅನ್ನುವಂಥ ಒಂದು ಲೋಕಾತ್ಮಕ ಕಥೆಯನ್ನು ಇಲ್ಲಿ ಸ್ಥಳೀಯರಿಂದ ಹಾಗೂ ಹಲವಾರು ಜನರಿಂದ ನೀವು ಕೇಳ್ಬೋದು. ಆದರೆ ಈ ರೀತಿ ಹಲವಾರು ಕಥೆಗಳನ್ನ ಕೂಡ ನೀವು ಬೇರೆ ಬೇರೆ ಕಡೆ ಕೇಳ್ಬೋದು. ಎಕ್ಸಾಂಪಲ್ಗೆ ನೀವು ಕೈವಾರ ಬೆಟ್ಟಕ್ಕೆ ಹೋದಾಗ ಅಲ್ಲೂ ಕೂಡ ನೀವು ಭೀಮ ಬಕಾಸುರನನ್ನು ಇಲ್ಲಿ ಕೊಂದಿದ್ದ ಅಂತ ಕೂಡ ಅವ್ರು ಹೇಳ್ತಾರೆ. ಹಾಗಾದರೆ ಈ ಬೆಟ್ಟದ ನಿಜವಾದ ಹೆಸರೇನು? ಹಾಗಾದರೆ ಇಲ್ಲಿ ಪಾಂಡವರು ಬಂದಿದ್ರಾ ಇಲ್ಲವಾ ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳಿಯೋಣ ಬನ್ನಿ. ಹಾಗೂ ಇವತ್ತು ನಮ್ಮ ಜೊತೆ ಇದ್ದಾರೆ ನಮ್ಮ ಬ್ರದರ್ ಆದ ನಿರಂಜನರು ಕೂಡ ಜೊತೆಗೆ ಬಂದಿದ್ದಾರೆ. ಬನ್ನಿ ನೋಡೋಣ ಈ ಬೆಟ್ಟನ ನೀವು ಹಾಗೂ ಇದರ ಇತಿಹಾಸವನ್ನು ನಿಮಗೆ ತಿಳಿಸ್ಕೊಡ್ತೀವಿ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ನಿರಂಜನ್, ಪಾಂಡವಪುರ. ಮೈಸೂರಿಂದ 26 ಕಿಲೋಮೀಟ್ರ್, ಮಂಡ್ಯದಿಂದ 24 ಕಿಲೋಮೀಟ್ರ್ ದೂರದಲ್ಲಿರುವಂತಹ ಪಾಂಡವಪುರದಲ್ಲಿರುವಂತಹ ಕುಂತಿ ಬೆಟ್ಟದ ಬಗ್ಗೆ ಸಂಕ್ಷಿಪ್ತ ಮಾಹಿತಿನ ಕೊಡೋಕ್ಕೆ ಅಂತ ಬಂದಿದ್ದೀವಿ. ಪ್ರತಿಯೊಬ್ಬರಿಗೂ ಆಲ್ಮೋಸ್ಟ್ ಆಲು ಕುಂತಿ ಬೆಟ್ಟದ ಬಗ್ಗೆ ಗೊತ್ತಿರೋಂಥ ವಿಚಾರನೆ, ನೋಡಿರ್ತಾರೆ, ಬಂದಿರ್ತಾರೆ, ಹೋಗಿರ್ತಾರೆ. ಸೊ ಇನ್ಡೆಪ್ಟಾಗಿ ಇಲ್ಲಿನ ಇತಿಹಾಸವನ್ನು ಯಾರೂ ಹೇಳಿರೋಕ್ಕೆ ಸಾಧ್ಯ ಇಲ್ಲ. ನಮ್ಮಿಂದ ಒಂದು ಚಿಕ್ಕ ಪ್ರಯತ್ನ ಮಾಡಿದ್ದೀವಿ. ಬನ್ನಿ, ಪ್ರತಿಯೊಂದು ಮಾಹಿತಿ, ಪ್ರತಿಯೊಂದು ವಿಷಯಗಳನ್ನು ಇನ್ಡೆಪ್ಟಾಗಿ ಎಕ್ಸ್ಪ್ಲೇನ್ ಮಾಡ್ಕೊಡ್ತೀನಿ. ಪ್ರೋತ್ಸಾಹಿಸಿ, ಸಹಕರಿಸಿ. ಬನ್ನಿ ಹೋಗೋಣ. ಮೊದಲಿಂದ ಸ್ಟಾರ್ಟ್ ಮಾಡೋಂತಹ ಪಾಯಿಂಟ್ ಏನು ಅಂತಂದರೆ, ನಾವು ಬಂಡೆ ಬೆಳೆಯೋದನ್ನು ಕೇಳಿರ್ತೀವಿ. ಅದು ಯಾವ ರೀತಿ ಬಂಡೆ ಬೆಳೆಯುತ್ತೆ, ಅದಕ್ಕೆ ವೈಜ್ಞಾನಿಕ ಕಾರಣಗಳೆಲ್ಲ ಯಾವ ರೀತಿ ಇರುತ್ತೆ, ಹಾಗೂ ಇಲ್ಲಿನ ವೈಶಿಷ್ಟ್ಯ ಏನಿದೆ ಅಂತಂದರೆ, ಇಲ್ಲಿನ ಬಸವ ಹಾಗೂ ಗಣಪತಿ ಏನಿದೆ ಪ್ರತಿ ವರ್ಷ ಪೂರ್ವಜರ ಕಾಲಗಳಿಂದನೂ ಬೆಳ್ಕೊತಾ ಬಂದಿದೆ. ಆ ಸಂಕ್ಷಿಪ್ತ ಮಾಹಿತಿ ಹಾಗೂ ಅದರ ವೀಕ್ಷಣೆನ ಈಗ ನೋಡೋಣ ಬನ್ನಿ. ಹಾಯ್ ಫ್ರೆಂಡ್ಸ್, ಬನ್ನಿ. ಮೊದಲನೇದಾಗಿ ನಾನು ನಿಮಗೆ ಬಸವ ಅವ್ರನ್ನ ತೋರಿಸ್ತಾ ಇದ್ದೀನಿ. ನಮ್ಮ ಶಿವನ ವಾಹನವಾದಂತಹ ಬಸವ ಏನಿದ್ದಾರೆ, ಈ ಜಾಗದಲ್ಲಿ ಈ ಬಸವ ಚಿಕ್ಕ ಆಕಾರದಲ್ಲಿತ್ತು ಪೂರ್ವಜರ ಕಾಲದಲ್ಲಿ. ಪ್ರತಿ ವರ್ಷ ಪ್ರತಿ ಕ್ಷಣ ಇದು ಬೆಳವಣಿಗೆ ಹೊಂದುತ್ತಾ ಇದೆ. ಇದಕ್ಕೊಂದು ದೈವ ಶಕ್ತಿ ಇದೆ ಅಂತ ಇಲ್ಲಿನ ಸ್ಥಳೀಯರು ನಂಬ್ತಾರೆ. ಆದರೆ ಇದಕ್ಕೆ ವೈಜ್ಞಾನಿಕ ಕಾರಣ ಒಂದಿದೆ, ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ಬನ್ನಿ. ಬನ್ನಿ, ಅದು ಜೂಮ್ ಮಾಡಿ. ನೀವು ನೋಡ್ತಾ ಇರ್ಬೋದು, ಇಲ್ಲಿ ನಿಮಗೆ ನೀಟಾಗಿ ಕಲ್ಲು ಕಾಣ್ತಾ ಇದೆ. ಇಲ್ಲಿನ ಬಿಳಿ ಕಣಗಳು ಹಾಗೂ ಕಪ್ಪು ಕಣಗಳು ಯಾವ ರೀತಿ ಜೋಡಣೆ ಹೊಂದಿದೆ ಅನ್ನೋದನ್ನು ನೀವು ವೀಕ್ಷಿಸ್ಬೋದು. ಈ ಜೋಡಣೆ ಹೊಂದಿರುವಂತಹ ಈ ಕಲ್ಲು ಏನಿದೆ, ವೈಜ್ಞಾನಿಕವಾಗಿ ಮತ್ತು ನೈಸರ್ಗಿಕವಾಗಿ ಈ ಕಲ್ಲು ಈ ರೀತಿ ಸ್ಟ್ರಕ್ಚರನ್ನು ಹೊಂದಿರುವಂತಹ ಕಲ್ಲು, ಈ ರೀತಿ ವಿಶಿಷ್ಟವನ್ನು ಹೊಂದಿರುವಂತಹ ಕಲ್ಲು ಬೆಳವಣಿಗೆ ಹೊಂದುತ್ತದೆ. ಇಲ್ಲಿನ ಕುಂತಿ ಬೆಟ್ಟದಲ್ಲಿರುವಂತಹ ಪ್ರತಿಯೊಂದು ಕಲ್ಲೂ ಬೆಳವಣಿಗೆ ಹೊಂದುತ್ತೆ. ಯಾಕಂದರೆ ಆ ಪ್ರತಿಯೊಂದು ಕಲ್ಲುಗಳಿಗೂ ಅದರದೇ ಆದಂತಹ ವೈಶಿಷ್ಟ್ಯತೆ ಇದೆ. ಸೊ ಈ ಕಾರಣದಿಂದ ಈ ಬಸವ ಪ್ರತಿ ಕ್ಷಣನೂ ಬೆಳವಣಿಗೆ ಹೊಂದುತ್ತಾನೆ ಇರುತ್ತೆ. ಹಾಗೂ ಬೆಳವಣಿಗೆ ಹೊಂದುವಂತಹ ಕಲ್ಲಿನಿಂದ ಕೆತ್ತಿರೋದಾಗಿರೋದ್ರಿಂದ ಇದು ಬಸವ. ಬನ್ನಿ, ಗಣಪತಿಯನ್ನು ತೋರಿಸ್ತೀನಿ. ನೋಡಿ ಫ್ರೆಂಡ್ಸ್, ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭ ಅಂತ ಹೇಳ್ತಾ ಗಣಪತಿ ಏನಿದೆ, ಇದು ಪ್ರತಿ ಕ್ಷಣನೂ ಬೆಳವಣಿಗೆ ಹೊಂದಿರುವಂತಹ ಗಣಪತಿ. ಈ ಕಲ್ಲುಗಳು ಯಾವ ರೀತಿ ಮಾರ್ಪಾಡಾಗುತ್ತೆ ಅಂದರೆ, ಮಳೆ ನೀರು ಯಾವಾಗ ಈ ಕಲ್ಲುಗಳ ಮೇಲೆ ಈ ವೈಟ್ ಕ್ರಿಸ್ಟಲ್ ಏನಿದೆ, ಈ ಬ್ಲ್ಯಾಕ್ ಕ್ರಿಸ್ಟಲ್ ಏನಿದೆ, ಇದಕ್ಕೆ ಬಿದ್ದಾಗ ಅದು ಅರಳುತ್ತೆ. ಅದು ಆ ರೀತಿ ನೀರಿನ ಸ್ಪರ್ಶದಿಂದ ಇದು ಸ್ಪ್ರೆಡ್ ಆಗುತ್ತೆ. ಆ ರೀತಿ ಇದು ಬಂಡೆಗಳು ಬೆಳೆಯುತ್ತೆ ಅನ್ನೋದೊಂದು ನಂಬಿಕೆ. ಇದು ಗಣಪತಿ. ನೀವು ನೋಡ್ತಾ ಇರ್ಬೋದು ಕುಂತಿ ಬೆಟ್ಟ. ನಾವು ಆಲ್ರೆಡಿ ಹತ್ತೋದಕ್ಕೆ ಪ್ರಾರಂಭಿಸಿದ್ದೀವಿ. ಇಲ್ಲಿಗೆ ಹಲವಾರು ಜನ ಟ್ರೆಕ್ಕಿಂಗ್ಗೋಸ್ಕರ ಬರ್ತಾನೆ ಇರ್ತಾರೆ. ಈ ಬೆಟ್ಟನ ಟ್ರೆಕ್ಕಿಂಗ್ ಮಾಡೋದಕ್ಕೋಸ್ಕರ ಒಳ್ಳೆ ಸ್ಪಾಟ್ ಅಂತಲೇ ಹೇಳ್ಬೋದು. ನಾವು ಆಲ್ರೆಡಿ ಹತ್ತಿದ್ರಿಂದ ವೀಡಿಯೋ ಕ್ಲಿಪ್ಗಳನ್ನ ನಿಮಗೆ ತೋರಿಸ್ತಿದ್ದೀವಿ. ನೀವು ನೋಡ್ಬೋದು, ಅಲ್ಲಿ ದೂರದಿಂದ ಒನಕೆ ಬೆಟ್ಟ ಕಾಣುತ್ತೆ ನಿಮಗೆ.
ಇಲ್ಲಿ ತುಂಬಾ ಮುಳ್ಳುಗಳೆಲ್ಲ ಇವೆ. ನಾವೇನು ಮಾಡೋದು ಅಂದರೆ ಅರ್ಧ ದಾರಿಯಿಂದ ಶಾರ್ಟ್ ಕಟ್ ತಗೊಂಡಿರೋದ್ರಿಂದ ಸ್ವಲ್ಪ ಹತ್ರ ಆಯಿತು. ಪೂರ್ತಿ ಬೆಟ್ಟ ಹತ್ಬೇಕು ಅಂದರೆ 2 ಬೆಟ್ಟ ಹತ್ತಿ ಇಳ್ದಿರ್ಬೇಕು. ನಮ್ಮ ಶಿಶಿನ ಶಾರ್ಟ್ ಬೇರೆ ಕರ್ಕೊಂಡು ಬರ್ತೀನಿ ಅಂತ ಮಾಡ್ಕೊಂಡಿದ್ದೀನಿ. ಹೋಗ್ತೀನಿ. ನಡೀರಿ. ಕುಂತಿ ಬೆಟ್ಟ ಹತ್ತೋದಕ್ಕೆ ಸಿಕ್ಕಾಪಟ್ಟೆ ಕಷ್ಟ ಆಯ್ತದೆ. ಆದ್ರೆ ಒಳ್ಳೆ ಬೆಸ್ಟ್ ಟ್ರೆಕ್ಕಿಂಗ್ ಪ್ಲ್ಯಾನ್ ಅಂದರೆ ಈ ಪ್ಲೇಸೇ. ನಾವಿನ್ನೂ ತುಂಬ ದೂರದಲ್ಲಿದ್ದೀವಿ. ನಮ್ಮ ಭಯ ಅಂತೂ ಇಲ್ಲಿ ಸಿಕ್ಕಾಬಿಟ್ಟ ಸುಸ್ತಾಗ್ಬಿಟ್ಟವನೆ, ಕೂತ್ಕೊಂಡೇ ಬಿಟ್ಟ. ಭಯ ಕೊನೆಗೂ ಒನಕೆ ಬೆಟ್ಟಕ್ಕೆ ಬಂದಿದ್ದೀವಿ. ಇದೊಂದು ಮೇಲೆ ಹೋದ್ರೆ ನಿಮಗೆ ಆ ಒನಕೆ ಅಂತ ಏನು ಕರೀತಾರೋ ಆ ಮಾನಸ್ತಂಭನ ನೋಡ್ಬೋದು. ಈಗ ಇಲ್ಲಿ ಗಂಟ ಬಂದಿದ್ದೀವಿ, ಇನ್ನೂ ಹತ್ತೋದಿಷ್ಟು ಬಾಕಿ ಇದೆ. ಕೊನೆಗೂ ಒನಕೆ ಬೆಟ್ಟ ಅಂತ ಏನು ಕರೀತಾರೆ ಅಲ್ಲಿಗೆ ತಲುಪಿದ್ದೀವಿ. ಇದೇ ನೋಡಿ 6 ಅಡಿಯ ಒನಕೆ. ಬೆಳಿಗ್ಗೆ ಹೊತ್ತು ಬೇಗ ಬಂದಾಗ ನಿಮ್ಗೆ ಒಳ್ಳೆ ವ್ಯೂ ಸಿಗ್ತದೆ ಇಲ್ಲಿ ಬೆಟ್ಟದ ಮೇಲೆ ನೋಡಿದಾಗ. ಅದಕ್ಕೋಸ್ಕರ ಯಾರೇ ಬರೋರಿದ್ರು ಬೆಳಿಗ್ಗೆ ಹೊತ್ತಂತೆ ಬಂದರೆ ಉತ್ತಮ ಅಂತ ಹೇಳ್ಬೋದು. ನೀವೇನು ನೋಡ್ತಾ ಇದ್ದೀರಾ, ಇದು ಒನಕೆ ಅಲ್ಲ. ಇದನ್ನು ಮಾನಸ್ತಂಭ ಅಂತ ಕರಿತೀವಿ. ಇಲ್ಲಿನ ಸ್ಥಳೀಯರು ಇದನ್ನು ಒನಕೆ ಬೆಟ್ಟ ಅಂತ ಕರೀತಾರೆ. ಈ ಒನಕೆ ಏನು ಕಾಣ್ತಾ ಇದೆ, ಇದು ನೂರಾರು ವರ್ಷಗಳಿಂದ ಇದ್ದಂಥ ಒಂದು ಒನಕೆ ಏನಿತ್ತು, ಅದನ್ನು ಇಲ್ಲಿ ಬರುವಂಥ ಟೂರಿಸ್ಟ್ಗಳು ಬೀಳಿಸಿ ಅದನ್ನು ಕೆಳಗಡೆ ಗುರುಳಿಸ್ಬಿಟ್ಟಿದ್ರು. ಇದನ್ನು ಕಂಡಂತಹ ಸ್ಥಳೀಯರು ನೂರಾರು ವರ್ಷಗಳಿಂದ ಇದ್ದಂತಹ ಒನಕೆ, ಅದರದ್ದು ಏನಿದೆ ಪಳೆವಳಿಕೆ, ಅದರದ್ದು ಏನಿದೆ ಹಿಸ್ಟಾರಿಕಲ್ ಸ್ಟೋರೀಸು, ಅದು ಯಾವುದು ಹಾಳಾಗಬಾರ್ದು ಅನ್ನೋ ಕಾರಣಕ್ಕೆ ಬನ್ನಿ. ಈ ಡೇಟ್ ಏನು ಕಾಣಿಸ್ತಾ ಇದೆ ನಿಮಗೆ, 5/8/2020 ಇಲ್ಲಿನ ಸ್ಥಳೀಯರು ಈ ಒನಕೆನ ಇಲ್ಲಿ ಸ್ಥಾಪನೆ ಮಾಡ್ತಾರೆ. ಇಲ್ಲಿ ಸ್ಥಾಪನೆ ಮಾಡೋಕ್ಕೆ ನೀವು ಕೆಳಗಡೆ ನೋಡ್ಬೋದು, ತುಂಬ ಸಾವಿರಾರು ಅಡಿ ಮೇಲಿದ್ದೀವಿ ನಾವು. ಅಲ್ಲಿಂದ ಇಲ್ಲಿ ತನಕ ಈ ಒನಕೆನ ತಂದು ಇಡೋಕ್ಕಾಗಲ್ಲ. ಸೊ ಆ ಕಾರಣಕ್ಕೆ ಇಲ್ಲಿ ಸ್ಥಳೀಯರು ಏನು ಮಾಡಿದ್ರು ಅಂತಂದರೆ, ನೀಟಾಗಿ ಪ್ಲ್ಯಾನ್ ಮಾಡಿ ಇದಕ್ಕೆ ಏನೇನೆಲ್ಲ ಎಕ್ವಿಪ್ಮೆಂಟ್ಸ್ ಬೇಕೋ ಅದನ್ನೆಲ್ಲ ತೊಗೊಂಡು ಬಂದು ಇಲ್ಲೇ ಇದೇ ಬೆಟ್ಟದ ಮೇಲೆ ಇದೇ ಕಾರ್ನರಲ್ಲಿ ಅದನ್ನು ಕೊರೆದು ಇಲ್ಲಿ ನಿಲ್ಲಿಸಿದ್ದಾರೆ. ತುಂಬ ಶ್ರಮ ಪಟ್ಟಿದ್ದಾರೆ. ನಮ್ಮ ಬ್ರದರ್ ಹೇಳ್ದಂಗೆ ಇದು ಒನಕೆ ಅಲ್ಲ, ಇದು ಮಾನಸ್ತಂಭ ಅಂತ ಹೇಳಿದ್ದಾರೆ. ಏಕೆಂದರೆ ಬೌದ್ಧ ಸೇನಾ ಕಂತಿಯವರು ಈ ಸ್ಥಳಕ್ಕೆ ಬಂದಾಗ ಜೈನ ಧರ್ಮದ ಪ್ರಚಾರ ಮಾಡೋದಕ್ಕೆ ಈ ಸ್ಥಳಕ್ಕೆ ಬಂದಾಗ ಅವರು ಈ ಜಾಗದಲ್ಲಿ ಸಲ್ಲೇಖನ ವ್ರತವನ್ನು ಮಾಡಿ ತಮ್ಮ ಜೀವನ ತ್ಯಜಿಸಿರ್ತಾರೆ. ಆ ಸಮಯದಲ್ಲಿ ಅವರು ಸತ್ತಂಥ ಕಾರಣದಿಂದ ಇಲ್ಲಿ ಒಂದು ಮಾನಸ್ತಂಭನ ಪ್ರತಿಷ್ಠಾಪನೆ ಮಾಡಿರ್ತಾರೆ. ಆ ಮಾನಸ್ತಂಭನ ಸ್ಥಳೀಯರು ಹಾಗೂ ಎಲ್ಲ ಕಡೆ ಇದನ್ನು ಒನಕೆ ಅಂತ ತಿಳ್ಕೊಂಡಿದ್ದಾರೆ. ಆ ಕಾರಣದಿಂದ ಇದು ಒಂದು ಮಾನಸ್ತಂಭ ಅಂತ ಇವತ್ತು ನಾವು ಸಾಕ್ಷಿ ಮೂಲಕ ಹೇಳ್ಬೋದು. ಇದರ ಸಾಕ್ಷಿ ಕೂಡ ನೀವು ನೋಡ್ಬೋದು. ಇಲ್ಲಿ ಹಿರೇಮರಳಿ ಅನ್ನೋ ಒಂದು ಗ್ರಾಮದಲ್ಲಿ ಅದರ ಶಾಸನ ಇದೆ. ಬೇಕಾದ್ರೆ ಅದು ಸಾಕ್ಷಿ ರೂಪದಲ್ಲಿ ಇವತ್ತು ಸ್ಥಿರವಾಗಿ ಅಲ್ಲೇ ಇದೆ, ನೋಡ್ಬೋದು. ನೋಡಿ ಫ್ರೆಂಡ್ಸ್, ಈ ಜಾಗ ಪ್ರತಿಯೊಬ್ಬರು ಏನು ಹೊರಗಡೆಯಿಂದ ಟೂರಿಸ್ಟ್ಗಳು ಬರುತ್ತೆ ಅವ್ರಿಗೆ ಇದೊಂಥರ ಫೇವ್ರೇಟ್ ಪ್ಲೇಸು. ಕುಂತಿ ಬೆಟ್ಟದಲ್ಲಿ ಮಕ್ಕಳಾಗಿರ್ಬೋದು, ದೊಡ್ಡವರಾಗಿರ್ಬೋದು, ಪ್ರತಿಯೊಬ್ಬರು ಈ ಜಾಗದಲ್ಲಿ ಜಾರಿ ನಿಮಗೆ ಕಾಣ್ತಾ ಇರ್ಬೋದು ಕುರುಹು ಜಾರಿಗಳು. ಸೊ ಇದಾಗುತ್ತೆ. ಮತ್ತು ನಿಮಗೆ ಇನ್ನೊಂದು ಇನ್ಫಾರ್ಮೇಷನ್ ಏನು ಹೇಳಬೇಕು ಅಂತಂದರೆ, ಈ ಜಾಗದಲ್ಲಿ ತುಂಬ ಶೂಟಿಂಗ್ಸ್ ನಡೆದಿದೆ.
ಪ್ರತಿಯೊಂದು ನೀವು ಸಂಗೊಳ್ಳಿ ರಾಯಣ್ಣ ಫಿಲಮ್ ಇರ್ಬೋದು, ಯಜಮಾನ ಫಿಲಮ್ ಇರ್ಬೋದು, ಹಾಗೂ ಗಜಕೇಸರಿ ಫಿಲಮ್ ಇರ್ಬೋದು, ಹಾಗೂ ಸಾರಥಿ ಫಿಲಮ್ ಇರ್ಬೋದು, ಐತಿಹಾಸಿಕವಾಗಿ ಶೂಟಿಂಗ್ ಪ್ಲೇಸ್ ಆಗಿರೋದ್ರಿಂದ ಈ ಜಾಗದಲ್ಲಿ ತುಂಬ ಶೂಟಿಂಗ್ಸ್ಗಳು ನಡೆದಿದೆ. ನೀವು ನೋಡ್ತಿರ್ಬೋದು, ಈ ಜಾಗದಲ್ಲಿ ಸಂಗೊಳ್ಳಿ ರಾಯಣ್ಣ ಫಿಲಮಲ್ಲಿ ಅವ್ರ ಸೈನ್ಯನ ಇವರು ಪಡ್ಕೊಳ್ಳೋಕ್ಕೋಸ್ಕರ ನನ್ನ ಸಾಯಿಸಿ ಸೈನ್ಯ ತೊಗೊಂಡೋಗು ಅಂತ ಅಂದಾಗ ಅಲ್ಲಿಂದ ಮೇಲಿಂದ ಜಾರ್ಕೊಂಡು ಬರೋವಂಥದ್ದು, ತೊಡೆ ತಟ್ಟಿ ದರ್ಶನ್ ಈ ಜಾಗದಲ್ಲಿ ಕರೆಯೋಂಥದ್ದು. ಹಾಗೂ ಈ ಜಾಗ ನೀವು ನೋಡ್ಬೋದು, ಗಜಕೇಸರಿ ಫಿಲಮಲ್ಲಿ ಒಂದು ಟೆಂಪೋ ಬಿದ್ದ ತಕ್ಷಣ ಯಶು ಮತ್ತು ಅವ್ರ ಫ್ರೆಂಡ್ಸ್ ಎಲ್ಲ ಬಿದ್ದೋಗ್ತಾರೆ. ಸೊ ಇದೇ ಜಾಗದಲ್ಲಿ ಅವ್ರು ಬಿದ್ದೋಗೋದು. ಈಗ ಕಲ್ಯಾಣಿ ಕಟ್ಟೋ ಕಾರಣದಿಂದ ಇದೊಂದು ಬಂಡೆ ಇತ್ತು, ಅದನ್ನೆಲ್ಲ ಇದನ್ನು ಮಾಡಿ ಹೊಸದಾಗಿ ಇದು ಮಾಡಿದ್ದಾರೆ. ಸೊ ಇದು ಆ ಜಾಗ. ನಾನು ನಿಮಗೆ ಮೊದಲು ಹೇಳ್ದಂಗೆ ಈ ಸ್ಥಳದ ಇತಿಹಾಸನ ತಿಳಿಸ್ಕೊಡ್ತೀನಿ ಅಂತ ಹೇಳಿದ್ದೀನಿ. ಹಾಗೆ ಈ ಬೆಟ್ಟದ ಮೂಲ ಹೆಸರು ಏನು ಅನ್ನೋದನ್ನು ಕೂಡ ನಾನು ನಿಮ್ಗೆ ಇವಾಗ ಹೇಳ್ತೀನಿ. ಈ ಬೆಟ್ಟದ ಮೂಲವಾದ ಹೆಸರು ಕುಂತಿ ಬೆಟ್ಟ ಅಲ್ಲ. ಈ ಬೆಟ್ಟದ ನಿಜವಾದ ಹೆಸರು ಕಂತಿ ಬೆಟ್ಟ. ಈ ಬೆಟ್ಟಕ್ಕೆ ಹೆಸರು ಹೇಗೆ ಬಂತು ಅಂತ ನಮ್ಮ ಬ್ರದರ್ ತಿಳಿಸ್ಕೊಡ್ತಾರೆ, ಬನ್ನಿ ಕೇಳೋಣ. ಪವಿತ್ರವಾದ ದೇವಸ್ಥಾನದ ಒಂದು ಗುರುತಾಗಿದೆ. ಹಾಗೂ ಈ ಜಾಗದಲ್ಲಿ ಕಂತಿ ಎಂಬುವ ಜೈನರ ಕವಯತ್ರಿ ತಮ್ಮ ಸಲ್ಲೇಖನ ವ್ರತವನ್ನು ಮಾಡಿ, ಸಲ್ಲೇಖನ ವ್ರತ ಅಂದರೆ ಊಟ ತಿಂಡಿ ನಿದ್ದೆ ಎಲ್ಲವನ್ನು ಬಿಟ್ಟು ಅವರನ್ನು ದೇವರಲ್ಲಿ ಅರ್ಪಿಸ್ಕೊಳ್ಳುವಂಥದ್ದು ಏನಿದೆ ಅದನ್ನು ಸಲ್ಲೇಖನ ವ್ರತ ಅಂತ ಕರಿತೀವಿ. ಸೊ ಆ ಸಲ್ಲೇಖನ ವ್ರತನ ಒಬ್ಬ ಕವಯತ್ರಿ, ಕಂತಿ ಎನ್ನುವಂತಹ ಕವಯತ್ರಿ ಈ ಜಾಗದಲ್ಲಿ ಮಾಡಿದ್ರು, ಇಲ್ಲಿ ಜೀವನ ಅರ್ಪಿಸಿದ್ರು ಅನ್ನೋ ಕಾರಣಕ್ಕೆ ಇದನ್ನು ಕಂತಿ ಬೆಟ್ಟ ಅಂತ ಕ್ರಿಸ್ತಪೂರ್ವದಲ್ಲಿ ಕರಿತಾಯಿದ್ರು. ಸೊ ಇದು ಈ ಕಂತಿ ಬೆಟ್ಟ ಎನ್ನುವ ಹೆಸರು ಬಂದಿದ್ದಕ್ಕೆ ಮಾಹಿತಿ. ಹಾಗೂ ನೀವು ಕುಂತಿ ಬೆಟ್ಟ ಅಂತ ಹೇಗೆ ಬಂತು ಅಂತ ಕೇಳ್ಬೋದು. ಕುಂತಿ ಬೆಟ್ಟ ಎನ್ನುವ ಹೆಸರು ಈ ಜಾಗದಲ್ಲಿ ಪಾಂಡವರು ಏನಿದ್ದಾರೆ ಅವರು ಇಲ್ಲಿ ವಾಸ ಇದ್ದರು, ತುಂಬ ದಿನಗಳ ಕಾಲ ಇಲ್ಲಿ ವಾಸ ಇದ್ದರು ಅನ್ನೋದೊಂದು ಪೂರ್ವಜರ ನಂಬಿಕೆಯಿಂದ ಕಾರಣ ಕಂತಿ ಬೆಟ್ಟ ಅನ್ನೋದು ಏನಿದೆ ಅದು ದಿನನಿತ್ಯ ಕಳೆದಂತೆ ಅದು ಕುಂತಿ ಬೆಟ್ಟ ಆಗಿ ಮಾರ್ಪಾಟಾಗಿದೆ. ಆ್ಯಕ್ಚುಲಿ ಪ್ರೆಸೆಂಟ್ಲಿ ಇದು ಕುಂತಿ ಬೆಟ್ಟ ಅಂತಲೇ ಕರೆಸ್ತೀವಿ. ನಮ್ಮ ಬ್ರದರ್ ನಿಮಗೆ ತಿಳಿಸ್ಕೊಡೋ ರೀತಿ ಈ ಬೆಟ್ಟದ ಹೆಸರು ಕಂತಿ ಬೆಟ್ಟ ಅಂತ ಯಾಕೆ ಬಂತು ಅಂತ ನಿಮಗೆ ಮೊದಲೇ ಹೇಳಿದ್ದಾರೆ. ಹಾಗೆ ಇನ್ನೂ ಮೇಯ್ನಾಗಿ ಏನು ಅಂದರೆ, ಈ ಜೈನ ಧರ್ಮದ ಪ್ರಚಾರಕಿಯಲ್ಲಿ ಒಬ್ಬರು ಬುದ್ಧಿಸೇನಿ ಕಂತಿ ಅನ್ನೋರು ಒಬ್ಬರು ಕವಿಯತ್ರಿ ಇರ್ತಾರೆ. ಆ ಕವಿಯತ್ರಿಯವರು ತುಂಬ ಮಹಾನ್ ಕವಿಯತ್ರಿ. ಅವರು ಏನು ಮಾಡ್ತಾರೆ ಅಂದರೆ, ಅವರ ಧರ್ಮದ ಮೂಲದ ಪ್ರಕಾರ ಸಲ್ಲೇಖನ ವ್ರತವನ್ನು ಮಾಡಿ ತಮ್ಮ ಜೀವನ ಅರ್ಪಿಸಿರ್ತಾರೆ. ಜೈನ ಧರ್ಮದಲ್ಲಿ ಸಲ್ಲೇಖನ ವ್ರತ ಅಂದರೆ ಏನು ಅಂದರೆ, ತಮ್ಮ ಜೀವನದ ಅಂತ್ಯ ಸಮಯದಲ್ಲಿ ಆಹಾರ, ನೀರು, ಊಟ ಎಲ್ಲವನ್ನು ತ್ಯಜಿಸಿ ಅವರು ತಮ್ಮ ಸಾವನ್ನು ಅಪ್ಪಿರ್ತಾರೆ. ಅವರು ಅದೇ ರೀತಿ ಸಲ್ಲೇಖನ ವ್ರತವನ್ನು ಮಾಡಿ ತಮ್ಮ ಜೀವನ ತ್ಯಜಿಸಿರ್ತಾರೆ. ಈ ಸ್ಥಳದಲ್ಲಿ ಅವರು ಜೀವನ ತ್ಯಜಿಸಿದ ಕಾರಣದಿಂದ ಈ ಸ್ಥಳಕ್ಕೆ ಕಂತಿ ಬೆಟ್ಟ ಅಂತ ಕೂಡ ಹೆಸರನ್ನು ಕೊಡ್ತಾರೆ. ಆಮೇಲೆ ಇದಕ್ಕೆ ಸಾಕ್ಷಿಯಾಗಿ ನೀವು ಇದೇ ಪಕ್ಕದಲ್ಲಿರುವಂಥ ಹಿರೇಮರಳಿ ಅನ್ನೋ ಒಂದು ಗ್ರಾಮದಲ್ಲಿ ಮಹಾಲಿಂಗೇಶ್ವರ ದೇವಸ್ಥಾನ ನೀವು ನೋಡ್ಬೋದು. ಆ ದೇವಸ್ಥಾನದ ಮುಂದೆ ಒಂದು ಕಲ್ಲಿನ ಶಾಸನ ಇದೆ. ಅದರಲ್ಲಿ ಅದು ಎಲ್ಲವನ್ನು ಸಂಕ್ಷಿಪ್ತವಾಗಿ ಅವತ್ತಿನ ಕಾಲದಲ್ಲೇ ಕೆತ್ತಿ ಮಾರ್ಪಾಡು ಮಾಡಲಾಗಿದೆ. ಮುಂದಿನ ವಿಡಿಯೋದಲ್ಲಿ ನಾವೇನಾರು ಅಲ್ಲಿ ಹೋದಾಗ ಅಲ್ಲಿನ ಶಾಸನಗಳ ಬಗ್ಗೆ ನಿಮ್ಗೆ ತಿಳಿಸ್ಕೊಡ್ತೀವಿ. ಹಾಗೆ ಈ ಬೆಟ್ಟಕ್ಕೆ ಕಂತಿ ಬೆಟ್ಟ ಅಂತ ಆ ಕಾರಣದಿಂದ ಹೆಸರು ಬರುತ್ತೆ ಫ್ರೆಂಡ್ಸ್. ನಾನು ನಿಮಗೆ ಮೊದಲು ಹೇಳ್ದಂಗೆ ಈ ಸ್ಥಳದ ಇತಿಹಾಸನ ತಿಳಿಸ್ಕೊಡ್ತೀನಿ ಅಂತ ಹೇಳಿದ್ದೀನಿ. ಹಾಗೆ ಈ ಬೆಟ್ಟದ ಮೂಲ ಹೆಸರು ಏನು ಅನ್ನೋದನ್ನು ಕೂಡ ನಾನು ನಿಮ್ಗೆ ಇವಾಗ ಹೇಳ್ತೀನಿ. ಈ ಬೆಟ್ಟದ ಮೂಲವಾದ ಹೆಸರು ಕುಂತಿ ಬೆಟ್ಟ ಅಲ್ಲ. ಈ ಬೆಟ್ಟದ ನಿಜವಾದ ಹೆಸರು ಕಂತಿ ಬೆಟ್ಟ. ಈ ಬೆಟ್ಟದ ಹೆಸರು ಕಂತಿ ಬೆಟ್ಟ ಅಂತ ಯಾಕೆ ಬರುತ್ತೆ ಅಂತ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ, ಬನ್ನಿ. ಈ ಸ್ಥಳದಲ್ಲಿ ಮೊದಲು ಜೈನ ಧರ್ಮದ ಪ್ರಚಾರಕರು ಬಂದು ಈ ಸ್ಥಳದಲ್ಲಿ ವಾಸವಿರ್ತಾರೆ. ಹಾಗೂ 1863ರಲ್ಲಿ ರಾಬರ್ಟ್ ಬ್ರೂಸ್ಫುಟ್ ಅವರು ಇಲ್ಲಿ ಬಂದು ಸಂಶೋಧನೆ ಕೂಡ ಮಾಡಿರ್ತಾರೆ. ಇಲ್ಲಿ ಹಲವಾರು ಕುರುಹುಗಳನ್ನ ಅವರು ಹುಡುಕ್ತಾರೆ. ಹಾಗೆ ಒಂದು ಶಾಸನ ಹಿರೇಮರಳಿ ಗ್ರಾಮದ ಮಹಾಲಿಂಗೇಶ್ವರ ದೇವಸ್ಥಾನದ ಮುಂದೆ ಕೂಡ ಇದೆ. ಅದು ಕ್ರಿಸ್ತಶಕ 985ರಲ್ಲಿ ರಚನೆ ಆದಂತಹ ಶಾಸನ. ಹಿರೇಮರಳಿ ಶಾಸನದ ಪ್ರಕಾರ ಜೈನ ಧರ್ಮ 10ನೇ ಶತಮಾನದಲ್ಲಿ ಈ ಭಾಗದಲ್ಲಿ ಅಸ್ತಿತ್ವದಲ್ಲಿತ್ತು ಅಂತ ಶಾಸನ ತಿಳಿಸ್ಕೊಡುತ್ತೆ. ಜೈನ ಧರ್ಮದಲ್ಲಿ ಪುರುಷ ಸನ್ಯಾಸಿಗಳನ್ನು ನಿಗ್ರಂಥಕರು ಹಾಗೂ ಮಹಿಳಾ ಸನ್ಯಾಸಿಗಳನ್ನು ಕಂತಿಯರು ಅಥವಾ ಅಜ್ಜಿಯರು ಅಂತ ಕೂಡ ಕರೀತಾ ಇರ್ತಾರೆ. ಆ ಕಾರಣದಿಂದ ಈ ಬೆಟ್ಟಕ್ಕೆ ಕಂತಿ ಬೆಟ್ಟ ಅಂತ ಹೆಸರನ್ನ ಕರೀತಾ ಇರ್ತಾರೆ ಅಂತ ಆ ಶಾಸನ ತಿಳಿಸ್ಕೊಟ್ಟಿದೆ. ಇಲ್ಲಿರುವ ಜೋಡಿಪಾದಗಳು, ಬಸದಿಯ ಅವಶೇಷಗಳು, ಹಲವಾರು ಕುರುಗಳು ಸಿಕ್ಕಿವೆ. ನೀವು ನೋಡ್ಬೋದು. ಬೆಟ್ಟದ ಮೇಲ್ಗಡೆ ಸಿಗುವಂಥ ನಿಮಗೆ ಒನಕೆ, ಆ ಒನಕೆಯಲ್ಲಿದೆ. ಆ ಒನಕೆಯನ್ನು ಮಾನಸ್ತಂಭ ಅಂತ ಗುರುತಿಸಲಾಗಿದೆ. ಇದು ಮುಖ್ಯವಾಗಿ ಜೈನ ಧರ್ಮದ ಪ್ರಮುಖ ನೆಲೆಯಾಗಿತ್ತು ಅಂತ ಆ ಶಾಸ್ತ್ರ ನಮಗೆ ತಿಳಿಸ್ಕೊಡುತ್ತೆ. ನಮಸ್ಕಾರ ಎಲ್ರಿಗೂ. ನೀವು ನೋಡ್ತಾ ಇರ್ಬೋದು, ನಾವಿವಾಗ ಕುಂತಿ ಬೆಟ್ಟದ ಕೆಳಗಡೆ ಇರುವಂತಹ ಶ್ರೀ ಶಂಕರಾನಂದ ಭಾರತಿ ವಿದ್ಯಾಪೀಠ ಶಾಲೆಯ ಮುಂದೆ ಇದ್ದೀವಿ. ಈ ಶಾಲೆಯಲ್ಲಿ ನೆಲೆ ನಿಂತಿರೋದಕ್ಕೋಸ್ಕರ ಕೂಡ ಒಂದು ಕಥೆ ಇದೆ. ಈ ಪ್ರದೇಶ 1799ರಿಂದ 1881ರವರೆಗೂ ಬ್ರಿಟಿಷರ ರೆಜಿಮೆಂಟ್ ದಂಡು ಪ್ರದೇಶವಾಗಿರುತ್ತದೆ.
ಆದರೆ ಅವರು ತಮ್ಮ ಸೈನ್ಯವನ್ನು ಕಲ್ಕತ್ತಾಗೆ ವಾಪಸ್ ಕರೆಸ್ಕೊಳ್ತಾರೆ. ಅದಾದ ನಂತರ 1897ರಲ್ಲಿ ತಮಿಳುನಾಡಿನ ಮೂಲದ ಶಂಕರಾನಂದರು ಈ ಸ್ಥಳಕ್ಕೆ ಭೇಟಿ ನೀಡ್ತಾರೆ. ಇಲ್ಲಿ ಭೇಟಿ ನೀಡಿ ಗುಹೆಗಳಲ್ಲಿ ವಾಸವಿದ್ದು ಅವರು ಸಿದ್ಧಿನ ಪಡ್ಕೊಳ್ತಾರೆ ಅಂತ ಹೇಳ್ತಾರೆ. ಇಲ್ಲಿದ್ದ ಜನರಿಗೆ ಅವರು ಗೀತ ಪ್ರಸರಣ ಹಾಗೂ ಭಗವದ್ಗೀತೆಗಳನ್ನು ಹೇಳ್ತಾ ಇರ್ತಾರೆ. ಇಲ್ಲಿದ್ದಂಥ ಸ್ಥಳೀಯರ ಮನವನ್ನು ಗೆಲ್ತಾರೆ ಹಾಗೂ ಇವರು ಇಲ್ಲಿನ ಸ್ಥಳೀಯರಿಗೆ ತುಂಬ ಪ್ರಿಯಕರ ವ್ಯಕ್ತಿಯಾಗಿರ್ತಾರೆ. ಇಲ್ಲಿಗೆ ನಾಲ್ವಡಿ ಕೃಷ್ಣರಾಜ ಒಡೆಯರು ಕೂಡ ಭೇಟಿ ನೀಡಿರ್ತಾರೆ. 1956ರಲ್ಲಿ ಇವರು ತಮ್ಮ ದೇಹವನ್ನು ತ್ಯಾಗ ಮಾಡ್ತಾರೆ. ಅದು ಇದೇ ಸ್ಥಳದಲ್ಲಿ ಅವರ ದೇಹವನ್ನು ತ್ಯಾಗ ಮಾಡ್ತಾರೆ ಹಾಗೂ ಅವರ ನೆನಪಿಗಾಗಿ 1972ರಲ್ಲಿ ಈ ಭಾಗದ ಮಹನೀಯರೆಲ್ಲ ಸೇರಿ ಶಂಕರಾನಂದ ಭಾರತೀಯ ವಿದ್ಯಾಪೀಠವನ್ನು ಈ ಶಿಕ್ಷಣ ಸಂಸ್ಥೆಯನ್ನು ಪ್ರಾರಂಭ ಮಾಡ್ತಾರೆ. ಇದು ಬಂದು ವಸತಿ ಶಾಲೆ ಕೂಡ ಆಗಿದೆ. ಈ ಸ್ಥಳ ನೋಡುಗರ ಮೆಚ್ಚಿನ ಸ್ಥಳ ಹಾಗೂ ಒಂದು ಉತ್ತಮ ಪ್ರವಾಸಿ ಸ್ಥಳ ಅಂತ ಕೂಡ ನಾವು ಹೇಳ್ಬೋದು.